ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಇದು ಬಂದು ಶುಕ್ರವಾರದ ವ್ಲಾಗು. ಸೊ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ, ಒಂದು 8 ಓ ಕ್ಲಾಕ್ ಆಗಿತ್ತು. ಸೊ ಬೆಳಗ್ಗೆನೇ ಕಾಫಿ ಪಾಪುಗೆ ಹಾಲು ಕಾಯಿಸ್ಕೊಟ್ಟು ಸೊ ಅವನು ಕುಡಿತಿದ್ದಾನೆ, ನಾನು ಕೂಡ ಟೀ ಕುಡಿತಾ ಇದ್ದೆ. ಇವತ್ತು ಬಂದು ನಾಟಿ ಇದೆ, ಸೊ ಅದಕ್ಕೆ ಅಡುಗೆ ಎಲ್ಲ ಮಾಡಬೇಕು. ಆಳು ಬಂದಿದ್ದಾರೆ. ಸೊ ಪಾಪುಗೆ ಇವತ್ತು ಫಸ್ಟ್ ಹಾಲು ಕಾಯಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಟ್ಟೆ. ಸೊ ಅವನು ಯಾವಾಗಲೂ ಅಷ್ಟೇ ಹಾಗೆ ಅವ್ನು ಕಾಯಿಸ್ಕೊಟ್ರೆ ಅವನಿಗೆ ಸ್ವಲ್ಪ ಬಿಡಿಸ್ಕೊಂಡು ಕುಡಿತಾನೆ. ಇವರು ಉಪ್ಪಿನ ಮೂಟೆ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಸೊ ನಾನು ಇವಾಗ ಬೆಳಗ್ಗೆ ಬಾತ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಸೊ ಫಸ್ಟು ಬಾತ್ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡಲ್ಲ, ಮಸಾಲೆ ಎಲ್ಲ ಆಡಿಸ್ಕೊಂಡು ಸೊ ಇವಾಗ ಗ್ಯಾಸ್ ಹಚ್ಚಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಬಾತ್ಗೆ. ಸೊ ಅವರು ಒಂದು 5 ಆಳಿದ್ದಾರಂತೆ ಗಂಡಾಳು. ಸೊ ಅವ್ರಿಗೆ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಅಡುಗೆ ಎಲ್ಲ ಐತ್ಲೆ ಕೊಟ್ಟು ಕಳಿಸ್ಬೇಕು. ಸೊ ಅದಕ್ಕೆ 8 ಗಂಟೆ ಆಗೋಗಿತ್ತು. ಎಲ್ಲ ರೆಡಿ ಮಾಡಿಕೊಂಡು ಒಲೆ ಹಚ್ಚಿದೆ. ಸೊ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಅದಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂದ್ಬಿಟ್ಟು ರಾತ್ರಿನೇ ಬಟಾಣಿ ಕಾಳು ಎಲ್ಲನೂ ಕೂಡ ನೆನೆ ಹಾಕಿದ್ದೆ. ವ್ಲಾಗ್ ಯಾವಾಗಲೂ ಬೇಗ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀನಿ, ಯಾವಾಗಲೂ ಲೇಟೇ ಆಗುತ್ತೆ. ಸೊ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಬೇಕಲ್ವ. ಸೊ ಪಾಪನು ಹ್ಯಾಂಡ್ಲು ಮಾಡಬೇಕು. ಸೊ ಅದಕ್ಕೆ ಅದಾದಮೇಲೆ ನಾನು ಬಾತ್ಗೆ ಈ ಕಡೆ ಬಿಸಿನೀರು ಬೇಕಾದರೆ ಬೇಗ ಆಗುತ್ತೆ ಅಡುಗೆ ಅಂದ್ಬಿಟ್ಟು ಈ ಕಡೆ ಸೈಡು ಅದನ್ನು ಕೂಡ ಮಡಿಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಬಟಾಣಿ ಮತ್ತು ಟೊಮೊಟೊ ಎಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಳಿಗೆ ನಾನು ಟೇಸ್ಟಿಯಾಗಿ ಆಗಲಿ ಅಂದ್ಬಿಟ್ಟು ಬಟಾಣಿ ಕಾಳು ಹಾಕಿದ್ರೆ ಬಾತ್ ಟೇಸ್ಟಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನನಗೆ ಯಾವಾಗಲೂ ಹಂಗೆ ಅನ್ನಿಸ್ತದೆ. ಬಟಾಣಿ ಕಾಳು ಹಾಕ್ತಿರೋದಾಗ ಏನೋ ಅಷ್ಟೊಂದು ಟೇಸ್ಟ್ ಇರೋಲ್ಲ, ಬಟಾಣಿ ಕಾಳು ಹಾಕಿದಾಗ ಒಂಥರ ಟೇಸ್ಟ್ ಇರುತ್ತೆ ಟೊಮೊಟೊ ಬಾತು. ಸೊ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ ಅಂದ್ಬಿಟ್ಟು. ಈ ಕಡೆ ಸೈಡು ಪಾತ್ರೆಯಲ್ಲಿ ಅಳತೆ ಮಾಡಿಕೊಂಡು ಅಕ್ಕಿ ಎಲ್ಲನೂ ಕೂಡ ಅಳತೆ ಮಾಡ್ಕೊಂಡಿದ್ನಲ್ಲ, ಸೊ ಆ ತಪ್ಪಲೆಯಲ್ಲಿ ನೀರು ಮಡಿಕೊಂಡಿದ್ದೀನಿ. ನೀರು ಬೇಗ ಕಾದರೆ ಆದಷ್ಟು ಬೇಗ ಬಾತ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊಲ್ತಾಗಿ ಕೊಟ್ಟು ಕಳಿಸ್ಬೇಕಲ್ವ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಮಸಾಲ ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ಮಸಾಲೆ ಸ್ಪೈಸಿಯಸ್ ಗರಂ ಮಸಾಲ, ಚಿಕನ್ ಮಸಾಲೆ ಎಲ್ಲ ಹಾಕ್ಕೊಂಡು ಆ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೆ. ಈ ಕಡೆ ಮೊಸರು ಬಜ್ಜಿ ಎಲ್ಲ ಹಾಕ್ಕೊಂಡು ಈ ಕಡೆ ಅಡುಗೆ ಕೂಡ ಪ್ರಿಪೇರ್ ಮಾಡಾಯ್ತಲೆ. ಇವಾಗ ಅಮ್ಮ ಎಲ್ಲ ಬುತ್ತಿ ಕಟ್ಟಿ ಪಾತ್ರೆ ಎಲ್ಲ ಒಳಗಡೆ ಹಾಕಿ ಕಟ್ಟಿ ಕಳಿಸಿದ್ರು. ನಾನು ಕೂಡ ಅವರೆಲ್ಲ ಹೋದ್ರಲ್ಲ ಊಟ ತಗೊಂಡು ಅಂದ್ಬಿಟ್ಟು ನಾನು ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಸೊ ಮಧ್ಯಾಹ್ನಕ್ಕೆ ನಾಟಿ ಅಡುಗೆ ಅಂದ್ಬಿಟ್ಟು ಮೊಳಕೆ ಕಾಳು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅವರು ಬೇಡ ಅಂತಂದ್ರು ಅಡುಗೆನ. ಸೊ ಅದಕ್ಕೆ ಇವಾಗ ನಾವೇ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮೊನ್ನೆ ಮೊಳಕೆ ಕಟ್ಟಿದೆ, ನಿನ್ನೆ ಬೆಳಿಗ್ಗೆ ಮೊಳಕೆ ಕಟ್ಟಿದ್ವಲ್ಲ. ಸೊ ಇವತ್ತು ಬೆಳಗ್ಗೆ ಓಪನ್ ಮಾಡಿದೆ, ಕ್ಲೀನಾಗಿ ಮೊಳಕೆ ಬಂದಿದೆ ನೋಡ್ಬೋದು. ನಾವು ಯಾವಾಗಲೂ ಬಟ್ಟೆಲೇ ಕೂಡ ಮೊಳಕೆ ಕಟ್ಟೋದು. ಸೊ ಹಂಗೆ ಮಡಗಿದ್ರೆ ಏನಾಗುತ್ತೆ, ಅದು ಒಂಥರ ಸ್ಮೆಲ್ ಹೊಡಿತೆ ಅಂದ್ಬಿಟ್ಟು ಸ್ವಲ್ಪ ಗಾಳಿಗೆ ತೆಗೆದು ಹಾರ ಹಾಕಿದ್ದೀನಿ. ಸೊ ಒಂದೂ ಕೂಡ ಮೊಳಕೆ ಬಂದಿಲ್ಲ ಅನ್ನೋ ಕ್ಲೀನಾಗಿ ಒಕ್ಕಳಿಂದ ಮೊಳಕೆ ಬಂದಿದೆ. ಸೊ ನಾವು ಯಾವಾಗಲೂ ಕೂಡ ಬಟ್ಟೆಲೇ ಮೊಳಕೆ ಕಟ್ಟೋದು. ಸೊ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ, ಒಂದು ಕಾಳು ಕೂಡ ಮೊಳಕೆ ಬರಲ್ಲ ಅನ್ನೋಂಗಿಲ್ಲ. ಸೊ ಹುಳಿ ಕಾಳನ್ನೇ ಸಪ್ರೇಟ್ ಮೊಳಕೆ ಕಟ್ಕೊಂಡಿದ್ದೀವಿ. ಮಿಕ್ಕಿದ ಕಾಳುಗಳನ್ನ ಬಟಾಣಿ ಕಾಳು, ಅವರೆಕಾಳು ಅವೆಲ್ಲನೂ ಕೂಡ ಸಪ್ರೇಟಾಗಿ ಮೊಳಕೆ ಕಟ್ಟಿದ್ದೀವಿ. ಏಕೆಂದರೆ ಪಾಪುಗೆ ಸ್ವಲ್ಪ ಮೊಳಕೆ ಕಾಳು ರಾಗಿ ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಸೊ ಇವಾಗ ನಾನು ಎಲ್ಲನೂ ಕೂಡ ಈರುಳ್ಳಿ ಎಲ್ಲನೂ ಕೂಡ ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ, ಹುರಿಗಡಲೆ, ಚಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗಾದ್ಮೇಲೆ ಬಾಡಿನ ಸೊಡಿ ಮತ್ತು ಸಾಂಬಾರು ಹುಡಿ ನಾವು ಎರಡೂ ಬೇರೆ ಬೇರೆ ಮಾಡ್ಕೊಳ್ಳೋದು, ಅದನ್ನು ಕೂಡ ಹಾಕ್ಕೊಂಡು ಆಡಿಸ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡೆ. ಸೊ ಇವಾಗ ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ 2, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ನಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಮೇಲೆ ಟೊಮೊಟೊನ ಹಾಕ್ಕೊಳ್ಬೇಕು. ಟೊಮೊಟೊ ಹಾಗೆ ನಾನು ತರಕಾರಿಗಳನ್ನೂ ಕೂಡ ಹಾಕ್ಕೊಂಡೆ. ತರಕಾರಿ ಮತ್ತು ಸ್ವಲ್ಪ ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಾಯ್ತಲೆ ಮಸಾಲ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ಅದಕ್ಕೆ ನಾನು ತೋರ್ಸೋಕ್ಕಾಗಿಲ್ಲ. ಸೊ ಇದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಮಸಾಲನೂ ಹಾಕ್ಕೊಂಡು ಅದು ನುಣ್ಣಗಾಗಿರಬೇಕು ಆ ರೀತಿ ಮಾಡ್ಕೊಂಡಿದ್ನೆಲ್ಲ ಮಿಕ್ಸಿಲಿ ಫಸ್ಟು ರುಬ್ಬುವಾಗಲೇ ಮಾಡಿಕೊಂಡು ಸೊ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ನೋಡಿ ಗಟ್ಟಿ ತೆಳ್ಳೆ ನೋಡಿ ನಾವು ನೀರು ಹಾಕ್ಕೊಳ್ತಾ ಇದ್ದೀನಿ.
ಸೊ ಇವಾಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುದಿ ಇಟ್ಟು ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಹುಡಿ ಎಲ್ಲ ಮಾಡೋದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಸೊ ನಾನು ಅಂದರೆ ಇವಾಗಲೇ ಕುಕ್ಕರ್ ಮುಚ್ಚಲ್ಲ, ಯಾಕಂದರೆ ಹುಡಿ ಬೇಯಬೇಕಲ್ವ. ಹುಡಿ ಬೇಯಲಿಲ್ಲ ಅಂದರೆ ಕುಕ್ಕರ್ ಎಲ್ಲ ಸುರಿದೋಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಹುಡಿ ಬೇಯಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಹಂಗೆ ಬಿಟ್ಟಿರ್ತೀನಿ. ಚೆನ್ನಾಗಿ ಬೆಂದಾದಮೇಲೆ ಹುಡಿ ಸ್ವಲ್ಪ ಉಪ್ಪು ಬರಲ್ವಲ್ಲ, ಆ ಟೈಮಲ್ಲಿ ಕುಕ್ಕರಿಗೆ ಹಾಕಿ ಒಂದು 4 ವಿಸಿಲ್ ಹೊಡಿಸ್ಕೊಂಡ್ರೆ ಮೊಳಕೆ ಕಾಳು ತುಂಬ ಚೆನ್ನಾಗಾಗುತ್ತೆ. ಸೊ ನಾವು ಮೇನ್ ಇಲ್ಲಿ ಬರೋದು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ತರಕಾರಿ ಮತ್ತು ಮೊಳಕೆ ಕಾಳು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಟೇಸ್ಟ್ ಸಿಗುತ್ತೆ. ಸೊ ನಾನು ಮಾಡೋದು ಈ ರೀತಿ. ನೀವು ಯಾವ ಥರ ಮಾಡ್ತೀರಾ ಅಂತ ಪ್ಲೀಸ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. 8 ಗಂಟೆ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಕೊನೆ ಗಂಟೆ ನೋಡಿ. ಇವತ್ತು ಬಂದು ಗಣೇಶನ ವಿಸರ್ಜನೆ ಇದೆ ಸೊ ನಮ್ಮೂರಲ್ಲಿ. ಸೊ ಅವರೆಲ್ಲ ಕಾಸು ಎಲ್ಲ ಕುಂಟ ಎಲ್ಲನೂ ಕೂಡ ಕಟ್ತಾರಂತೆ. ಸೊ ನಾವು ಅಲ್ಲಿಗೂ ಹೋಗೋಣ ಅಂದ್ಕೊಂಡಿದ್ದೀನಿ. ಪ್ರಸಾದ ಇಸ್ಕೊಬರೋಕ್ಕೆಲ್ಲ ಹೋಗಲ್ಲ, ಮಾಮೂಲಿ ದೇವ್ರು ನೋಡೋಕ್ಕೆ ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊನೆ ಗಂಟೆ ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಹೇಗಿತ್ತು ಇವತ್ತಿನ ದಿನ ಅಂತ ಮಳ್ಳು ಬಂದು ಚೆನ್ನಾಗಿ ಉಳಿದು ನಿಂತ ಮೇಲೆ ನಾನು ಯಾವಾಗಲೂ ಕೂಡ ಕುಕ್ಕರ್ ಮುಚ್ಚಿಸಿ ಕ್ಲೋಸ್ ಮಾಡಿ 4 ವಿಸಿಲ್ ತಗೊಳ್ಳೋ ಅಷ್ಟರಲ್ಲಿ ಮುದ್ದೆ ಎಲ್ಲ ಮಾಡಿಕೊಂಡೆ. ಸೊ ಅದಾದಮೇಲೆ ಸೊ ಇವಾಗ ನೋಡ್ಬೋದು ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ಕೂಡ ಟೀ ತಗೊಂಡು ಹೋಗ್ಬೇಕಿತ್ತು ಹೊಲ್ದ ಹತ್ರ. ಸೊ ಟೀ ಮಾಡಿಕೊಂಡು ಹೊಲ್ದ ಹತ್ರ ಸೈಕಲ್ ಹೊಡ್ಕೊಂಡೆ ಬಂದೆ. ಸೊ ಹಸ್ಬೆಂಡ್ ಬರಲ್ಲ, ನೀವೇ ಬರ್ರಿ ಅಂತ ಅಂದರು. ಅಪ್ಪ ಕಳಿಸು ಅಂತಂದ್ರು. ಅಪ್ಪಂಗೆ ನಾನು ನಮ್ಮ ಸಚಿನ್ ಸೈಕಲ್ ಹೊಡ್ಕೊಂಡು ಬಂದು ಟೀ ಕೊಟ್ಟು ಅವ್ರು ಕುಡ್ಕೊಂಡು ನಾಟಿ ನೆಡೋಕೆ. ಸೊ ಇವಾಗ ಇವನು ನೀರು ತರಕ್ಕೆ ಹೋಗಿದ್ದೆ. ಸೊ ಇವನು ಬಂದ ನೀರು ಕುಡಿತಾ ಇದ್ದಾರೆ. ನಾಟಿ ಸೊಯ್ದು ಮತ್ತು ಮೇಲ್ಗಡೆ ಪಾತಿ ನೆನ್ನೆ ಸ್ವಲ್ಪ ನೆಟ್ಟಿದ್ರು, ನೆನ್ನೆ ಸಂಜೆ. ಸೊ ಇವಾಗ ಸ್ವಲ್ಪ ನೆಡ್ತಾ ಇದ್ದಾರೆ. ಸೊ ಎಲ್ಲ ಆಯಿತು. ಇವಾಗ ನಾಟಿ ಇನ್ನೊಂದು ಸ್ವಲ್ಪ ಇದೆ, ಬನ್ನಿ ನಾಟಿ ಕಲಿಸ್ಕೊಡ್ತೀನಿ ಅಂದರು. ಸೊ ಕಲಿ ಟೈಮ್ ಇದೆ, ಕಲೀಲೇಬೇಕು ಅಂದ್ಕೊಂಡಿದ್ದೀನಿ ಅಂತಂದೆ. ಸೊ ಇದಾದಮೇಲೆ ನಾವು ಕೂಡ ಎಲ್ಲ ಮುಗಿತ್ಲೆ ದೇವ್ರ ವಿಸರ್ಜನೆ ಹತ್ರ ಹೋಗೋಣ ಅಂದ್ಬಿಟ್ಟು ಹೋದ. ಸೊ ಮಾತ್ರ ತುಂಬ ಅದ್ಭುತವಾಗಿ ಈ ಸಲನೇ ಅದ್ಭುತವಾಗಿ ಮಾಡಿದ್ದದ್ದು. ಯಾವಾಗಲೂ ಐಕ್ಳುಗಳು ಕುಣಿಯೋದು, ಬಣ್ಣ ಹಚ್ಕೊಳ್ಳೋದು ಇದೇ ಇರ್ತಿತ್ತು. ಸೊ ಈ ಸಲ ಸ್ವಲ್ಪ ವೆರೈಟಿಯಾಗಿ ಇರಲಿ ಅಂತ ಫೆಸ್ಟಿವಲ್ ಥರ ಇವಾಗ ಒಂದು ಲುಕ್ಕು ನನಗೆ ಸಿಕ್ಕಿತ್ತು. ಸೊ ಕೊನೆ ಗಂಟ ನೋಡಿದ್ದೀರಾ ಅಂತ ನೋಡ್ತೀರಾ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಗಂಟ ನೋಡಿ ಪ್ಲೀಸ್.
ವಿಡಿಯೋ